20ನೇ ತಾರೀಕು ದೊಡ್ಡಬಳ್ಳಾಪುರದಲ್ಲಿ ಗಿಲ್ಲಿಯ ಜಾತ್ರೆನೇ ನಡೀಬೋದು. ದೊಡ್ಡಬಳ್ಳಾಪುರದಲ್ಲಿ ಇರ್ತಕ್ಕಂತಹ ಜನತೆಯ ಮನಸ್ಸು ತುಂಬಾ ದೊಡ್ಡದು. ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ನಿಮ್ಮ ಪ್ರೀತಿಯ ಜವಳಿ ಕುಟ್ರೇಶ್. ಸ್ನೇಹಿತರೆ, ಗಿಲ್ಲಿ ನಟ ಅವರು ಇದೇ ತಿಂಗಳು ಅಂದ್ರೆ ಫೆಬ್ರವರಿ 20ನೇ ತಾರೀಕು ದೊಡ್ಡಬಳ್ಳಾಪುರಕ್ಕೆ ಬರ್ತಾ ಇದ್ದಾರೆ. ದೊಡ್ಡಬಳ್ಳಾಪುರದಲ್ಲಿ ಎಲ್ಲಿಗೆ ಬರ್ತಾರೆ ಅಂತ ನಾನು ನಿಮಗೆ ಹೇಳ್ತೀನಿ. ಅದಕ್ಕೂ ಮೊದಲು ಇದುವರೆಗೂ ಯಾರ್ಯಾರು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಹೊಡೆದ್ಬಿಡಿ, ನನ್ನೆಲ್ಲ ನೋಟಿಫಿಕೇಶನ್ಗಳು ನಿಮಗೆ ಬರುತ್ತೆ. ಹಾಗೆ ನೀವು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಕೇಳ್ಕೊತಾ ಬನ್ನಿ. ಈಗ ನಾನು ನಮ್ಮ ಗಿಲ್ಲಿ ನಟ ಅವರು ಇದೇ ಫೆಬ್ರವರಿ 20ನೇ ತಾರೀಕು ದೊಡ್ಡಬಳ್ಳಾಪುರದ ಸೋಮೇಶ್ವರ ಎಕ್ಸ್ಟೆನ್ಷನ್ ಅಲ್ಲಿರುವ ಭಗತ್ ಸಿಂಗ್ ಸ್ಟೇಡಿಯಂಗೆ ಸಂಜೆ 5ರಿಂದ 10 ಗಂಟೆವರೆಗೆ ನಿಮ್ಮ ಮುಂದೆ, ನಿಮ್ಮ ಜೊತೆ, ನಿಮ್ಮನ್ನು ನಗಿಸ್ತಾ ನಿಮ್ಮ ಜೊತೆ ಕಾಲ ಕಳೆಯಕ್ಕೆ ಬರ್ತಿದ್ದಾರೆ ನಮ್ಮ ಗಿಲ್ಲಿ ನಟ ಅವರು. ನಾನು ದೊಡ್ಡಬಳ್ಳಾಪುರಕ್ಕೆ ಗಿಲ್ಲಿ ನಟ ಅವರ ಬಗ್ಗೆ ಬಿಗ್ ಬಾಸ್ ರಿವ್ಯೂ ಮಾಡಕ್ ಹೋದಾಗ ದೊಡ್ಡಬಳ್ಳಾಪುರದಲ್ಲಿ ಬಿಗ್ ಬಾಸ್ ರಿವ್ಯೂ ಮಾಡೋದಕ್ಕೆ ಬಂದಿದ್ದೀನಿ. ನೂರಮತ್ ಸರ್, ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತಾ ಇದೀವಿ ಸರ್. ನಿಮಗೆ ಈ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಯಾರು ಇಷ್ಟ? ನಮ್ಗೆ ಗಿಲ್ಲಿ ಅವರು ತುಂಬಾ ಇಷ್ಟ. ಅವರು ಚಾಂಪಿಯನ್ ಆಗ್ತಾರೆ, ಫೈನಲ್ಗೂ ಬರ್ತಾರೆ. ಫುಲ್ ಪಬ್ಲಿಕ್ ಸಪೋರ್ಟ್ ಮಾಡೋದೇ ಗಿಲ್ಲಿಗೆ. ನಿಮ್ಮ ದೊಡ್ಡಬಳ್ಳಾಪುರದ ಜನತೆ ಗಿಲ್ಲಿ. ನಿಮ್ಮೆಲ್ಲರ ಓಟು ಯಾರಿಗೆ? ಗಿಲ್ಲಿಗೆ. ಜೈ ಗಿಲ್ಲಿನೇ. ಯಾಕೆ ಸರ್ ಗಿಲ್ಲಿ? ಯಾಕಂದ್ರೆ ಒಬ್ಬ ರೈತನ ಮಗ ಆಗಿ ಎಲ್ಲಾರ್ಗು ಬೇಕಾದಂತ ಒಬ್ಬ ಒಳ್ಳೆ ವ್ಯಕ್ತಿ. ನಮ್ಗೆ ಒಂಥರ ಹೋದ್ಸರಿ ಹನುಮಂತ ಹೆಂಗೋ ಈ ಸಲ ಗಿಲ್ಲಿ ಹಂಗೆ ಅವ್ನು ಹಂಗೆ ಕಾಮಿಡಿ ಮಾಡ್ತಾನೆ, ಹಂಗೆ ಆಡ್ತಾನೆ, ಚೆನ್ನಾಗಿ ಎಂಜಾಯ್ ಮಾಡ್ತಾನೆ. ಅಲ್ಲಿ ಜನರು ಗಿಲ್ಲಿ ನಟ ಅವರ ಬಗ್ಗೆ ಪ್ರೀತಿ ತೋರಿಸಿದ್ದು ನೋಡಿದ್ರೆ ಅಬ್ಬಬ್ಬಬ್ಬಬ್ಬಾ, ನನಗಂತೂ ಇನ್ನ ಗೆದ್ದೇ ಇರಲಿಲ್ಲ ಗಿಲ್ಲಿ ನಟ ಅವರು. ಆದ್ರೆ ಗಿಲ್ಲಿ ನಟ ಅವರೇ ಗೆಲ್ಬೇಕು ಸರ್, ಗಿಲ್ಲಿ ನಟ ಅವರೇ ಗೆಲ್ಬೇಕು ಸರ್ ಅಂತೇಳಿ ನನಗೆ ಆ ವಿಡಿಯೋದಲ್ಲಿ ರಿವ್ಯೂ ಮಾಡ್ಬೇಕಾದ್ರೆ ಎಷ್ಟು ಅವರು ಅಭಿಮಾನನ ತೋರಿಸಿದ್ರು ಅಂದ್ರೆ, ಸಾರ್ ಬಡವ್ರ ಮಗ ಬೆಳಿಬೇಕು ಸರ್, ಬಡವರ ಮಗ ಬೆಳಿಬೇಕು, ನಮ್ಮ ಗಿಲ್ಲಿ ನಟ ಅವರಿಗೆ ಸಖತ್ ಟ್ಯಾಲೆಂಟ್ ಇದೆ, ಅವ್ರಿಗೆ ಗೆಲ್ಲೇಬೇಕು ಸರ್. ಈ ಸರಿ ಬಿಗ್ ಬಾಸ್ ಟ್ರೋಫಿ ಹೊತ್ಕೊಂಡು ನಮ್ಮ ದೊಡ್ಡಬಳ್ಳಾಪುರಕ್ಕೆ ಬಂದೇ ಬರ್ತಾರೆ ಸರ್ ಅಂತ ಹೇಳಿದ್ರು. ಅದೇನ್ ಕಾಕತಾಳಿ ಏನೋ ಗೊತ್ತಿಲ್ಲ ಸ್ವಾಮಿ. ಇದೇ ತಿಂಗಳು ಅಂದ್ರೆ ಈ ಫೆಬ್ರವರಿ 20ನೇ ತಾರೀಕು ನಿಮ್ಮ ದೊಡ್ಡಬಳ್ಳಾಪುರಕ್ಕೆ ನಮ್ಮ ಗಿಲ್ಲಿ ನಟ ಅವರು ಬರ್ತಾ ಇದ್ದಾರೆ ಅಂದ್ರೆ ಎಷ್ಟು ಖುಷಿ ಆಗ್ತಿದೆ ಅಲ್ವಾ? ನನಗನ್ಸುತ್ತೆ ಭಗತ್ ಸಿಂಗ್ ಸ್ಟೇಡಿಯಂ ಫುಲ್ ತುಂಬೋಗಿರುತ್ತೆ ಅನ್ಸುತ್ತೆ. ಯಾಕಂದ್ರೆ ಬರೀ ದೊಡ್ಡಬಳ್ಳಾಪುರದ ಜನತೆ ಮಾತ್ರ ಅಲ್ಲ, ಚಿಕ್ಕಬಳ್ಳಾಪುರದವರು ಬರ್ತಾರೆ, ಈ ಕಡೆ ದೇವನಹಳ್ಳಿಯವರು ಬರ್ತಾರೆ, ವಿಜಯಪುರದವರು ಬರ್ತಾರೆ, ಹಾಗೆ ಯಲಹಂಕದ ಜನತೆನೂ ಕೂಡ ಬರ್ತಾರೆ. ಅಂದ್ರೆ ಯೋಚನೆ ಮಾಡಿ, 20ನೇ ತಾರೀಕು ದೊಡ್ಡಬಳ್ಳಾಪುರದಲ್ಲಿ ಗಿಲ್ಲಿಯ ಜಾತ್ರೆನೇ ನಡೀಬೋದು. ಅಲ್ಲಿ ಮೋಸ್ಟ್ಲಿ ಸೀರೆ ಸಂತೆ ಅಲ್ಲ, ಅದು ಗಿಲ್ಲಿಯ ಸಂತೆ, ಗಿಲ್ಲಿಯ ಜಾತ್ರೆಯ ಸಂತೆ ಅಂತಲೂ ಹೇಳ್ಬೋದು. ಈ ಒಂದು ಸೀರೆ ಸಂತೆ ಕಾರ್ಯಕ್ರಮವನ್ನು ಆಯೋಜಿಸಿರೋದು ಮತ್ತಾರು ಅಲ್ಲ, ನಮ್ಮ ದೊಡ್ಡಬಳ್ಳಾಪುರದ ಯುವ ಬಿಜೆಪಿಯ MLA ಆದ ಧೀರಜ್ ಮುನಿರಾಜು ಅವರ ನೇತೃತ್ವದಲ್ಲಿ ಈ ಒಂದು ಸೀರೆ ಸಂತೆ ಕಾರ್ಯಕ್ರಮ ಅದ್ದೂರಿಯಾಗಿ ಎಲ್ಲ ಆಯೋಜನೆ ಮಾಡಲಾಗಿದೆ. ಈಗಾಗಲೇ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸಕಲ ಸಿದ್ಧತೆಗಳು ಕೂಡ ನಡೀತಾ ಇದೆ ಅಂತ ಕೇಳ್ಪಟ್ಟಿದ್ದೆ. ಯಾಕಂದ್ರೆ ನನ್ನ ಫ್ರೆಂಡ್ಸ್ಗಳೆಲ್ಲ ದೊಡ್ಡಬಳ್ಳಾಪುರದಲ್ಲಿ ಇದ್ದಾರೆ, ಅವರು ಕೂಡ ಹೇಳಿದ್ರು ಗಿಲ್ಲಿ ನಟ ಅವರು ಅಂದ್ರೆ ನಿಮ್ಮ ಗಿಲ್ಲಿ ನಟ ಅವರು ಬರ್ತಾ ಇದ್ದಾರೆ ಕೊಟ್ರೇಶ್ ಅಂತ ಹೇಳಿದ್ರು. ನನಗೆ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ 20ನೇ ತಾರೀಕು ನಾನು ರಜಾಕ್ ಬಿಟ್ಟೆ ಹೋಗ್ಬಿಡೋಣ ಅನ್ಸ್ಬಿಟ್ಟಿದೆ. ನೋಡೋಣ, ಟೈಮ್ ಆದ್ರೆ ಹೋಗ್ತೀನಿ. ನಾನು ನಿಮ್ಗೆ ಏನು ಕೇಳ್ಕೊಂತೀನಿ ಅಂದ್ರೆ, ನಾನು ಕೇಳೋದೇ ಬೇಕಾಗಿಲ್ಲ, ಗಿಲ್ಲಿ ನಟ ಅವರು ಬರ್ತಾರಂದ್ರೆ ವಾಲಂಟ್ರಿಗೆ ಬರ್ತಾರೆ ನಮ್ಮ ಗಿಲ್ಲಿ ನಟ ಅವರ ಅಭಿಮಾನಿಗಳು ದೊಡ್ಡಬಳ್ಳಾಪುರಕ್ಕೆ. ದೊಡ್ಡಬಳ್ಳಾಪುರದಲ್ಲಿ ಇರ್ತಕ್ಕಂತಹ ಜನತೆಯ ಮನಸ್ಸು ತುಂಬಾ ದೊಡ್ಡದು. ನಾನು ಕೂಡ ದೊಡ್ಡಬಳ್ಳಾಪುರದಲ್ಲಿ 1 ವರ್ಷ ಕಾಲ ಇದ್ದೆ. ಅಲ್ಲಿ ನಾನು ಒಂದು ಕಂಪ್ನಿಗೆ ಕೆಲ್ಸಕ್ಕೆ ಹೋಗ್ತಾ ಇದ್ದೆ. ಅವಾಗೇ ಗೊತ್ತಾಯ್ತು ನನಗೆ ದೊಡ್ಡಬಳ್ಳಾಪುರದ ಜನತೆಯ ಮನಸ್ಸು ಎಷ್ಟು ದೊಡ್ಡದು ಅಂತ. ಈಗ ಮೊನ್ನೆ ರಿವ್ಯೂ ಮಾಡಕ್ ಹೋದಾಗ ಕೂಡ ಅಷ್ಟೇನೆ, ನಾನು ಜಸ್ಟ್ ಮೈಕು ಗಿಂಬಲ್ ಹಿಡ್ಕೊಂಡು ಬಿಗ್ ಬಾಸ್ ರಿವ್ಯೂ ಮಾಡ್ತಾ ಇದ್ದೀನಿ ಗಿಲ್ಲಿ ಬಗ್ಗೆ ಅಂತ ಹೇಳಿದ್ಕೆ
ಅವರೆಲ್ಲ ಎಷ್ಟು ಪ್ರೀತಿ ತೋರಿಸಿದ್ರು ಅಂದ್ರೆ, ಬನ್ನಿ ಸರ್ ಟಿಫನ್ ಮಾಡಿ, ಬನ್ನಿ ಸರ್ ಊಟ ಮಾಡಿ, ಸರ್ ಬನ್ನಿ ಅಂತ ಹೇಳಿ ಬೇಕರಿಗೆಲ್ಲ ಕರ್ಕೊಂಡು ಹೋಗಿ ನನಗೆ ತಿನ್ಸಿದ್ದೇನು. ನನಗೆ ಇದೇ ಹೇಳ್ತಾ ಇರೋದು, ನಮ್ಮ ದೊಡ್ಡಬಳ್ಳಾಪುರದ ಜನತೆಯ ಮನಸ್ಸು ತುಂಬಾ ದೊಡ್ಡದು ಅಂತ. ನನಗೆ ಈ ಪರಿ ಒಂದು ಸತ್ಕಾರ ಮಾಡ್ಯಾರಂದ್ರೆ ಇನ್ನು ಗಿಲ್ಲಿ ನಟ ಅವರು ಬರ್ತಾ ಇದಾರಂದ್ರೆ ಗಿಲ್ಲಿ ನಟ ಅವರಿಗೆ ಎಷ್ಟು ಪ್ರೀತಿ ತೋರಿಸ್ಬೋದು ನೀವೇ ಹೇಳಿ. ಹಾಗೇನೆ ನಮ್ಮ ಗಿಲ್ಲಿ ನಟ ಅವರ 2 ಸಿನಿಮಾಗಳು ಇದೇ ತಿಂಗಳು 27ನೇ ತಾರೀಕು ಬಿಡುಗಡೆ ಆಗ್ತಿದೆ. ಆ 2 ಸಿನಿಮಾಗಳು ಯಾವಂದ್ರೆ, ಒಂದು ಹಯಗ್ರೀವ, ಇನ್ನೊಂದು ಸೂಪರ್ ಹಿಟ್ ಸಿನಿಮಾ. ನಮ್ಮ ಕರ್ನಾಟಕದ ಜನತೆ ಎಲ್ಲ ಈ 2 ಸಿನಿಮಾಗಳನ್ನ ನೋಡಿ ನಮ್ಮ ಗಿಲ್ಲಿ ನಟ ಅವರಿಗೆ ಹರಸಿ ಹಾರೈಸಿ ಅಂತ ಕೇಳ್ಕೊಂತೀನಿ. ಹಾಗೆ ನಮ್ಮ ದೊಡ್ಡಬಳ್ಳಾಪುರದ ಜನತೆ ಕೂಡ ಈ ಒಂದು ಕಾರ್ಯಕ್ರಮವನ್ನ ತುಂಬಾ ಯಶಸ್ವಿಯಾಗಿ ನಡೆಸ್ಕೊಡ್ತಾರಂತ ನಾನು ಅಂದ್ಕೊಂಡಿದ್ದೀನಿ. ನಮ್ಮ ಗಿಲ್ಲಿ ನಟ ಅವರಿಗೆ ಒಳ್ಳೇದಾಗ್ಲಿ ಅಂತ ಮತ್ತೊಮ್ಮೆ ಹೇಳ್ತೀನಿ. ಹಾಗೆ ಎಲ್ರೂ ತಪ್ಪದೆ ಇದೇ ಫೆಬ್ರವರಿ 20ನೇ ತಾರೀಕು ದೊಡ್ಡಬಳ್ಳಾಪುರದ ಸೀರೆ ಸಂತೆಗೆ ಬರ್ತೀರಿ ತಾನೇ, ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತೀರಿ ತಾನೇ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಿ ಅಂತ ಕೇಳ್ಕೊತಾ ನನ್ನ ಈ ಒಂದು ಚುಟುಕು ಮಾತನ್ನ ಮುಗಿಸ್ತೀನಿ. ಜೈ ಕರ್ನಾಟಕ.